ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ವೀಡಿಯೋ ಅಂತ ನೀವು ತಮ್ಮೇಲೂ ಟೈಟಲೆಲ್ಲ ನೋಡಿರ್ತೀರಾ. ಹೆಂಗೆ ಪಟಗಳನ್ನೆಲ್ಲ ಟ್ರೈನ್ ಮಾಡೋದು ಛತ್ರಿಗೆ ಇಳಿಸೋಕ್ಕೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರ ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಆಲಿಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ಸಿಂದ ಬೇಗ ಬರುತ್ತೆ. ಹಾಗೆ ಬೇಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಬೇಗ ನೀವು ಮಾಡ್ಬೋದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಅಕ್ಕಿ ಮೇಲೆ ಅಂತ ಹೇಳ್ತಿದ್ದೀನಿ. ಯಾರ ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ. ಈಗ ಬನ್ನಿ, ಏನಪ್ಪ ಫಸ್ಟು ಛತ್ರಿಗೆ ಹೋಗ್ಬಿಡೋದ. ಫಸ್ಟು ಮಧ್ಯಾಹ್ನ ಬಿಟ್ಟಿದ್ದೆ, ಎಲ್ಲ ಸ್ನಾನ ಮಾಡಿ ಆಮೇಲೆ ಗೂಡೆಲ್ಲ ಕ್ಲೀನ್ ಆಗೈತೆ ಫುಲ್ಲು. ಈಗ ಎಷ್ಟು 5 ಗಂಟೆ ಆಗೈತೆ. ಎಷ್ಟು ಹಂಗಂದರೆ ಎಷ್ಟೊತ್ತು, ಒಂದು 3 ಅವರ್ ಆರಾಮಾಗೆ ಮಲಗಿಕೊಂಡೆಲ್ಲ ಫ್ರೆಶ್ಶಾಗಿ ಆಗೋವೆ ಈಗ ಅಕ್ಕಿಗಳು. ನೋಡಿ, ರಜೆ ಇದ್ದಾಗ ಈ ಥರ ಮಾಡಿಕೊಂಡ್ರೆ ಎಷ್ಟೋ ಇದು ನಮಗೆ ಬೆಟ್ರ್ ಆಗುತ್ತೆ. ಆಮೇಲೆ ಡೈಲಿ ಈಗ ಛತ್ರಿ ಇಕ್ಕಬೇಕು. ಛತ್ರಿ ಇಕ್ಕಿ ಮತ್ತು ಆ ಧೂಮ ಎಣ್ಣೆಗೂ ಮತ್ತು ನಮ್ಮ ಪಟ ಈಗ ಆಗಿದೆಯಲ್ಲ ಅವೆರಡಕ್ಕೂ ಕಳ್ಳ ಮಾಡಬೇಕು ಎಲ್ಲ. ಈಗ ಡೈಲಿ ಈಗ ಇಕ್ತಾ ಇರಬೇಕು. ಡೈಲಿ ಒನ್ ಅವರ್ ಇಲ್ಲ ಒಂದು ಅರ್ಧ ಗಂಟೆ ಆದರೂ ಇಕ್ಕಲೇಬೇಕು. ನೋಡಿ, ಗೂಡೆಲ್ಲ ಫುಲ್ ಕ್ಲೀನಾಗಿ ಆಗೋಗೈತೆ ಗೌರಿ ಹಬ್ಬಕ್ಕೆ. ಇಲ್ಲೇ ಹಿಂಗೆ ಎಸ್ತಿರ್ತೀನಿ ಇವೆರಡೂ. ರೆಕ್ಕೆ ಇದೆಯಲ್ಲ, ಬರಲಿ ಛತ್ರಿ ಮೇಲೆ ಅಂತ. ಒಂದೊಂದಾಗೆ ಛತ್ರಿ ಮೇಲೆ ಅಕ್ಕಿಗಳನ್ನ ಬಿಟ್ಕೊಳ್ಳೋದ. ಬನ್ನಿ, ಹಂಗೆಲ್ಲ ಇದರಲ್ಲೇ ಇಡೀ ವಿಡಿಯೋದಲ್ಲೇ ನೋಡಿ. ಮಧ್ಯಾಹ್ನ ಬಿಟ್ಟಿದ್ನಾ, ಅದಕ್ಕೆ ಒಳಗೆ ಬರ್ತೈತೆ. ನೀ ಪಟ ನಂಗೆ ಆಡುತ್ತೋ ಏನೋ ಒಂದು ಗೊತ್ತಿಲ್ಲ. ಆಡಿ ಸಂದಿಲಿ ಇಳಿದ್ಬಿಟ್ರೆ ಸಾಕು ನಂಗೆ ಅದೇ ಖುಷಿ. ಮನೆ ಪಟ್ಟ ಎಳೀತೈತೆ ಅಂತ ನಂಗೆ ಅದೇ ಒಂದು ದೊಡ್ಡ ಖುಷಿ. ಆದರೆ ಯಾವುದು ನಮ್ದು ಆಡಿಲ್ಲ, ಎಲ್ಲ ಕಳೆದೋಗ್ಬಿಟ್ಟೈತೆ. ಆದರೂ ಮಸ್ತಾಗಿ ಆಡಿ ಹೊಂಟೋಗೈತೆ. ಮೊದಲನೇ ಸರಿ ಬಿಟ್ಟಾಗ್ಲೇ ಎಷ್ಟು 3/4 ಅವರ್ ಪಾಸ್ ಮಾಡ್ಕೊಂಡು ಆಡ್ರಾಯ್ತು ಮನೆ ಮೇಲೆ. ಹಾರ್ಕೊಂಡು ಹಂಗೆ ಸೀದಾ ಹಂಗೆ ನೋಡ್ಕೊಂಡು ಹೊಂಟೋಯ್ತಿತ್ತು. ಎಷ್ಟು 12 ಬ್ಯಾಚ್ ಮಾಡಿಸಿದ್ದೆ, ರೇಗ್ದಾರ್ ಗಂಡು ಮತ್ತು ಇನ್ನೊಂದು ಹೆಣ್ಣಲ್ಲಿ. ಅವೆರಡು ಅಕ್ಕಿಲು ಮಸ್ತ್ ಪಟಗಳು ಬಿದ್ದಿದ್ದು ಎಲ್ಲ. ಒಂದು ಹಿಂಗೆ ಎಸ್ತಿದ ತಕ್ಷಣ ಖಾಲಿ ಕೂತಿಲ್ಲ, ಏನಿಲ್ಲ. ಹಾರಕ್ಕೆ ಹೋಗಿ ಇದಾಗ್ಬಿಟ್ಟಿರೋದು. ಚಮಕಾಯಿಸ್ತಿದ್ರು ಕೂರ್ದಾಗಿ ಬರ್ತಿರ್ಲಿಲ್ಲ. ಇವೆರಡು ಯಾಕೆ ಇನ್ನೂ ಇಲ್ಲೇ ಇದ್ದಾವೆ? ಎಷ್ಟೋ ದಿವಸ ಆದ್ಮೇಲೆ ಛತ್ರಿ ಇಕ್ಕಿದ್ದೀನಲ್ವಾ, ಅದಕ್ಕೆ ಹೋಯ್ತಿಲ್ವೇನೋ. ಹೋಯ್ತಾನೆ ಇಲ್ಲ ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಏನಪ್ಪ ಛತ್ರಿ ಮೇಲೆ ಬಿಟ್ಟರೆ ಇದೊಂದು ರೋದನೆ ಕೊಡುತ್ತೆ. ಅದಕ್ಕೆ ಇದೊಂದು ಇಲ್ಲಿ ಇಟ್ಕೊಳ್ಳೋದ. ಇನ್ನಿವೆರಡು ಇಲ್ಲಿಂದ ಓಡಿಸೋದು ತಡೀರಿ ಕಡ್ಡಿಯಿಂದ. ಇದು ಎದ್ರದೇ ಇಲ್ಲ ಅನ್ನಂತ ಮಕ್ಷಿ ಫುಲ್ಲು ಫ್ರೆಂಡ್ಲಿ ಅಲ್ವಾ. ನೋಡಿ, ಹೋಯ್ತಾನೆ ಇಲ್ಲ, ಕಡ್ಡಿಯಿಂದ ಇದು ಮಾಡೋದು. ನೋಡಿ ಅಷ್ಟೇ.
ಅದಾಗದೆ ಹೋಗ್ಲಿ ಅಂತ ಅಂದರೆ ಹೋಯ್ತಾನೆ ಎಲ್ಲ ಕೇಳಬೇಕ್ರಿ. ಗಾಬರಿ ಪಟ್ಟಿಸಿ ಮೇಲೆ ಇದೊಂದು ಹೋಗೈತೆ, ಇನ್ನು ಅದೊಂದು ಅಲ್ಲಿ ಡೈರೆಕ್ಟ್ ಅಲ್ಲಿ ಹೊಂಟೋಗೈತೆ. ಈಗ ಹೆಂಗೆ ಕಳ್ಳ ಮಾಡ್ಕೋಬೇಕಂದ್ರೆ ನಂದು ಛತ್ರಿ ನೀಟಾಗಿಲ್ಲ, ಯಾವಾಗ ಬೇಕು ಅವಾಗ ಇಕ್ತೀನಿ, ಯಾವಾಗ ಬೇಕು ಅವಾಗ ಎತ್ಕೊತೀನಿ. ಪರ್ಮನೆಂಟಾಗಿ ಇಕ್ಕೋ ಥರ ಇಕ್ಕೊಳ್ಳಿ. ನೋಡಿ ಪಟ ನೋಡಿ ಯಾವ ಥರ ಸ್ವಂತ ಅಮ್ಮಂಗೆ ಇನ್ನೂ ಜೀರೋ ಕಳಿ ಪಟ ಹೆಂಗೆ ಇದು ಮಾಡ್ತೈತೆ, ಕಿತ್ತಾಡ್ತೈತೆ. ಈಗಲೇ ಹೊಡಿಯೋಕ್ಕೆ ಎಲ್ಲ ಹೋಗ್ತೈತೆ. ಆಗಲೇ ಹೆಂಗೆ ಏನಪ್ಪ ನಾನು ಹೇಳೋದನ್ನ ಪರ್ಮನೆಂಟಾಗಿ ಹಿಡ್ಕೊಳ್ಳಿ. ನಾನು ಒಂದು ದಿವಸ ಇಕ್ಕರೆ ಒಂದಷ್ಟು ದಿವಸ ಇಕ್ಕಲ್ಲ, ಹಂಗೆ ಮಾಡ್ಕೊತಾ ಇದ್ದೀನಿ. ಇನ್ಮೇಲೆ ಕರೆಕ್ಟಾಗಿ ಡೈಲಿ ಇಕ್ಕಬೇಕು ನೋಡೋದ. ಆದರೆ ಹೆಂಗೆ ಅಂತ ಪಟಗಳನ್ನ ಹೆಂಗೆ ರೂಢಿ ಮಾಡ್ಕೊಳ್ಳೋದಂದರೆ ಫಸ್ಟು ಈ ಜಾಲ್ ಬಾಕ್ಸಿಗೆ ಹಾಕ್ಕೊಳ್ಳಿ. ನಂದು ಇನ್ನೂ ಇದು ಜೀರೋ ಕಡೆ ಅಲ್ವಾ, ಮನೆ ಪಟ ಬೇರೆ, ಎಲ್ಲೂ ಎದ್ದೋಗಲ್ಲ ಅಂತ ನನ್ನ ಇದರಲ್ಲಿ ನಂಬಿಕೆಯಲ್ಲಿ ಹಿಂಗೆ ಬಿಟ್ಟಿದ್ದೀನಿ. ಅದೇ ರೆಕ್ಕೆನೂ ಇನ್ನೂ ನೀಟಾಗಿ ಬಂದಿಲ್ಲ, ಸೀಕ್ಲು ಪಟ ಆಗಿದೆಯಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ. ಆಮೇಲೆ ಆಚೆ ಕಡೆಯಿಂದ ತಗೊಬರೋಂಗಿದ್ರೆ ತಗೊಬರೋ ಅಕ್ಕಿಗಳನ್ನೆಲ್ಲ ರೆಕ್ಕೆ ಹೊಡೆದಿಲ್ಲ ಅಂದರೆ ಈ ಜಾಲ್ ಬಾಕ್ಸ್ ಒಳಗೆ ಹಾಕೋಬಿಡಿ. ಆವಾಗ ಸ್ವಲ್ಪ ದಿವಸ ಜಾಲ್ ಬಾಕ್ಸ್ಗೆ ಹಾಕ್ಕೊಳ್ಳಿ. ಆಮೇಲೆ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಇಲ್ಲಿ ಛತ್ರಿ ಮೇಲೆ ದಾರ ನಿಮಗೆ ಕಾಣಿಸ್ತಿರ್ಬೋದು, ಕಾಲಿಗೆ ದಾರ ಕಟ್ಟಿಬಿಡಿ, ರೆಕ್ಕೆ ಅದು ನೆನೆಸಿಬಿಡಿ. ಆಗ ಅಕ್ಕಿಗೂ ಏನೂ ಇದಾಗಲ್ಲ. ಆಮೇಲೆ ಬಿಸಿಲಿರುತ್ತಲ್ಲ, ಡಿವಾರ್ಮನ್ ಥರ ಆಗ್ಬಿಡುತ್ತೆ. ಮಸ್ತಾಗಿ ವಿಡಿಯೋ ಬೇರೆ ಬರ್ತೈತೆ. ಆ ಥರ ಏನು ನೀರೆಲ್ಲ ಕುಡಿಸಿ ಆಮೇಲೆ ರೆಕ್ಕೆ ಎಲ್ಲ ನೆನೆಸಿ ಬಿಡಿ ಬಿಸಿಲಿದ್ದಾಗ. 1 hour ಬಿಡಿ, ಅವಾಗ ಕಳ್ಳ ಆಗುತ್ತೆ. ನೋಡಿ ಏನು ಇನ್ನು ಇದೊಂದು ಬರಬೇಕು, ಬರಲಿ. ನೋಡಿ ನಾನು ಹೇಳಿದ್ನಲ್ಲ ಆ ಥರ ಇದು ಮಾಡ್ಕೊಬನ್ನಿ. ಆಮೇಲೆ ಇದನ್ನು ಮಕ್ಷಿ ಇದ್ದಿದ್ರೆ ನಾನು ರೂಢಿ ಇದು ಮಾಡ್ಬಂದು ನಿಮಗೆ ತೋರಿಸ್ಬೋದಿತ್ತು. ಇದು ಯಾಕೆ ನಿನ್ನೆ ಬೇರೆ ಆಟ ಆಡ್ಸೈತೆ ನೋಡಿ ಈ ಥರ. ಬಂತಪ್ಪ ಹೆಂಗೋ ಮಕ್ಷಿ. ಈಗ ಏನಪ್ಪ ಫಸ್ಟು ಡೈಲಿ ನೋಡಿ, ಇದು ಶಕ್ತಿ ಅಷ್ಟೊಂದೇನಿಲ್ಲ. ನೋಡಿ ಕಾಗೆ ಎಲ್ಲ ಅಲ್ಲಿ ಟವರ್ ಮೇಲೆ ಏನೋ ಐತೆ, ಗಾಬರಿ ಆಗೋಗವೆ. ನೋಡಿ ಫಸ್ಟು ಹಿಂಗೆ ಸುಮ್ಮನೆ ಒಂದು ಸ್ವಲ್ಪ ದೂರದಿಂದನೇ ಈ ಥರ ಎಲ್ಲ ರೆಕ್ಕೆ ಫ್ರೀ ಮಾಡಿಸಿ, ಜಂಗ್ಲಿಗಳೇ ಬಂದ್ಬಿಟ್ಟು ರೆಕ್ಕೆ ಫ್ರೀ ಮಾಡಿಸಿ. ದೊಡ್ಡ ಏನಪ್ಪ ಲಾಫ್ಟ್ ಥರ ಇರೋರು ಒಳಗೆ ಏನಪ್ಪ ರೆಕ್ಕೆನ ಒಳಗೆ ಇದು ಮಾಡ್ಕೊತಾರೆ, ಫ್ರೀ ಎಲ್ಲ ಮಾಡಿಸ್ತಾರೆ. ನಾವು ಈ ಥರ ಫ್ರೀ ಮಾಡಿಸ್ಬೇಕಾದ್ರೆ ಹಂಗೆ ಕಳ್ಳನೂ ಆಗುತ್ತಲ್ವ ಅಂತ ನಾನು ಹಿಂಗೆ ಮಾಡ್ತೀನಿ. ಆಮೇಲೆ ಫಸ್ಟು ಈಗ ನಿಮಗೆ ತೋರಿಸಿದ್ನಲ್ಲ ಆ ಥರ ಒಂದು 2 ದಿವಸ ಬಿಡ್ತೀನಿ ಡೈಲಿ. ಬೇಕಾದ್ರೆ ಆ ಅಕ್ಕಿನ ಈಗ ಜಾಸ್ತಿ ದಿವಸನೇ ಬಿಡಬೇಕು, ಅಷ್ಟು ಇದಾಗೈತೆ. ಕಳ್ಳ ಮಾಡಬೇಕು, ಅದು ಕಳ್ಳನೇ ಆಯ್ತಿಲ್ಲ ಜಾಸ್ತಿ. ಇದು ಎಷ್ಟು ಒಂದು ವಾರದಲ್ಲಿಗೆ ಕಳ್ಳ ಆಗೋಯ್ತು. ಅದಕ್ಕೆ ಈಗ ನಾನು ತೋರಿಸಿದ್ನಲ್ಲ ನಿಮಗೆ, ಆ ಥರ ಒಂದು ಜಾಸ್ತಿ ದಿವಸ ಮಾಡ್ತೀನಿ ಆ ಅಕ್ಕಿಗೆ. ಆಮೇಲೆ ಬಿತ್ತು ಇಳಿಲಿ ಅದು. ಆಮೇಲೆ ಆಮೇಲೆ ತೂದು ಎಸಿತೀನಿ ಮಾಮೂಲಿ, ಒಂದು ಸಿಂಪಲ್ಲಾಗಿ, ಅಷ್ಟೊಂದೇನಿಲ್ಲ, ಹಿಂಗೆ ಎಸಿತೀನಿ. ಈಗ ಅಲ್ಲೋ ಕುತ್ಕೊಂತೈತೆ, ಛತ್ರಿ ಇಕ್ಕಲಿಲ್ವಲ್ಲ ಅಷ್ಟು ದಿವಸದಿಂದ, ಅದಕ್ಕೆ ಹಂಗೆ ಕುತ್ಕೊತೈತೆ. ಅವಾಗ ಎಸ್ದಾಗ ಛತ್ರಿ ಮೇಲೆ ಇಳಿತಾವಲ್ಲ, ಅವಾಗ ಒಂದು ಸ್ವಲ್ಪ ಇಳಿಯೋದು ಬ್ಯಾಲೆನ್ಸ್ ಬರುತ್ತೆ ಅಕ್ಕಿಗಳಿಗೆ. ಆಮೇಲೆ ಹಂಗೆ ಮಾಡ್ತಾ ಒಂಚೂರು ಜೋರಾಗಿ ಎಸೆಯೋದು, ಹಂಗೆ ಎಸಿತಾ ಅದಕ್ಕೂ ಪ್ರಾಕ್ಟೀಸ್ ಎಲ್ಲ ಆಯ್ತಿರುತ್ತಲ್ವ, ಹಂಗೆ ಆ ಥರ ಟ್ರೈನ್ ಮಾಡ್ಕೋಬೇಕು ಅಕ್ಕಿಗಳನ್ನ. ನೋಡಿ ಹಿಂಗೆ ಮಾಡಿಕೊಂಡ್ರೆ ಬೇಗ ರೂಢಿ ಆಗುತ್ತೆ ಅಕ್ಕಿಗಳು ಎಲ್ಲ. ಆಮೇಲೆ ಫುಲ್ಲು ಫ್ರೆಂಡ್ಲಿಯಾಗಿ ಇಟ್ಕೊಬಿಡಿ, ಒಂಚೂರು ಗಾಬರಿ ಕೊಡೋಕೆ ಹೋಗ್ಬೇಡಿ. ಛತ್ರಿ ಮೇಲೆ ಬಿಟ್ಟಿದ್ದೀವ್ರಾ ಸುಮ್ಮನೆ ಬಿಟ್ಬಿಡಿ. ಹಿಡ್ಕೊಳಕ್ಕಾಗೋದು ಮತ್ತು ಸುಮ್ಮನೆ ಕಣ್ಣು ನೋಡೋದು ಅದೇನು ನೋಡೋಕ್ಕೆ ಹೋಗಬೇಡಿ ಸುಮ್ಮನೆ. ಆಮೇಲೆ ಅಕ್ಕಿಗಳಿಗೂ ಗಾಬರಿ ಆಗುತ್ತೆ, ಆಮೇಲೆ ಛತ್ರಿಗೂ ಇಳಿಯೋಲ್ಲ ಬೇಗ ಅಂತ ನಾನು ಹೇಳ್ತೀನಿ.
ನೋಡಿ ಇಷ್ಟೇ ವಿಡಿಯೋ. ನಾನು ಇವತ್ತು ಬೇರೆದು ಮಾಡೋಣ ಅಂತ ಇದ್ದೆ, ಫ್ರೀ ಫ್ಲೈ ಬೇಡ ಅಂತ ಇದನ್ನೇ ಮಾಡೋಣ ಅಂತ ಇದು ಮಾಡಿದ್ದೀನಿ. ನೋಡಿ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಏನಾರ. ಹಂಗೆ ನಂದು ವಾಟ್ಸಪ್ ಗ್ರೂಪು, ನನ್ನ ನಂಬರು ಎಲ್ಲ ಹಾಕಿರ್ತೀನಿ, ಜಾಯ್ನ್ ಆಗಿ ಗ್ರೂಪ್ಗೆ. ಅಲ್ಲೂ ಏನಪ್ಪ ಸ್ವಲ್ಪ ಒಂದು 2-3 ಜನ ಜಾಯ್ನ್ ಆಗಿದ್ದೀರಾ. ಹಂಗೆ ಬೇಗ ಜಾಯ್ನ್ ಆಗಿ ಅಲ್ಲಿ ಏನಪ್ಪ ಅದರಲ್ಲೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕಳಿಸ್ತಾ ಇರ್ತೀನಿ. ಇಲ್ಲಾಂದರೆ ಅಕ್ಕಿಗಳು ಸೇಲ್ಗಿದ್ರೆ ಅದನ್ನು ಹಾಕ್ತೀನಿ, ಎಲ್ಲ ಹಾಕ್ತಾಯಿರ್ತೀನಿ. ಹಂಗೆ ನಂದು ವಾಟ್ಸಪ್ ಇದು ನಂದು ಫೋನ್ ನಂಬರು ಇದೆ, ಕಾಂಟ್ಯಾಕ್ಟ್ ನಂಬರು. ಏನಾರ ಡೌಟ್ ಇದ್ದರೆ ಕಾಲ್ ಮಾಡ್ಬೋದು, ಏನಾರ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಐ ಡಿನೂ ಹಾಕಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇನ್ನೂ 14 ಫಾಲೋವರ್ಸ್ ಇದ್ದಾರೆ ಅಷ್ಟೇ. ಅದರಲ್ಲೇನು ಈಗ ಜಾಸ್ತಿ ನೀಟಾಗಿ ಬಿಡೋಕೆ ಹೋಗ್ತಿಲ್ಲ. ವಿಡಿಯೋ ನನಗೆ ನೀಟಾಗಿ ಎಡಿಟ್ ಮಾಡೋಕ್ಕೆ ಬರಲ್ಲಲ್ಲ. ಚೆನ್ನಾಗಿ ಮಾಡಿ ವಿಡಿಯೋ ಬಿಟ್ಟರೆ ಏನೋ ಒಂದು ಆಗುತ್ತೆ. ಏನು ಚೆನ್ನಾಗಿಲ್ದಿರ ಅದು ಸುಮ್ಮನೆ ಬಿಟ್ಟರೆ ಏನು ಉಪಯೋಗ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತಿದ್ದೀನಿ ಅದ್ರಲ್ಲಿ ವಿಡಿಯೋ ಬಿಡೋಕ್ಕೆ. ಯಾವಾಗೋ ಒಂದ್ಸಲಿ ವಿಡಿಯೋ ಹಾಕ್ತೀನಿ, ಇಲ್ಲಾಂದರೆ ಹಾಕೋದೇ ಇಲ್ಲ. ಸ್ಟಾರ್ಟಿಂಗ್ ಹಾಕ್ತಿದ್ದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ಒಂದು 30 ದಿವಸನೂ, ಅದರಲ್ಲೂ ಡೈಲಿ ಹಾಕ್ತಾಯಿದ್ದೆ. ಮಾಮೂಲಿ ಯೂಟ್ಯೂಬಲ್ಲಿ ಹಾಕ್ತಿರೋ ಶಾರ್ಟ್ಸೇ ಅದಕ್ಕೂ ಹಾಕ್ತಿದ್ದೆ. ಆದರೆ ಏನು ಉಪಯೋಗ ಆಗಿರಲಿಲ್ಲ. ಬೇರೆ ಅದ್ರದ್ದು ಆಡಿಯೋನೇ ಬೇರೆ, ನನ್ನ ಆಡಿಯೋನೇ ಬೇರೆ ಇದೆಯಲ್ಲ ಅಂತ. ಅದಕ್ಕೆ ಆಡಿಯೋ ತಕ್ಕನಾಗೆ ಮಾಮೂಲಿ ಬೇರೆಲ್ಲ ಹಾಕ್ತಿರ್ತಾರಲ್ಲ ಆ ಥರ ನಾನು ಹಾಕೋಣ ಅಂತ ಇದ್ದೀನಿ. ಅದಕ್ಕೂ ಒಂದು ಸ್ವಲ್ಪ ದಿವಸ ಟೈಮ್ ಇರಲಿ, ಆಮೇಲೆ ನಾವು ಅದಕ್ಕೂ ಬಿಡೋದ ಅಂತ ಇದ್ದೀನಿ. ಬೇಗ ಫಾಲೋ ಮಾಡ್ಕೊಳ್ಳಿ ಅದರಲ್ಲೂ. ಹಂಗೆ ನನ್ನ ಅಕೌಂಟು ಹಾಕಿದ್ದೀನಿ, ನಂದು ಮಾಮೂಲಿ ಅಕೌಂಟು. ಅದಕ್ಕೂ ಏನೋ ಫಾಲೋ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಎಲ್ಲ ಹಾಕಿರ್ತೀನಿ. ಹಂಗೆ ಏನಾರ ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿ ನಿಮಗೆ ಡೌಟ್ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್.